ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಡಿಕೆಶಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲ ಹಂತದ ಸಂಪುಟ ರಚನೆ ಸಿದ್ಧತೆ ಹೊತ್ತಲ್ಲೇ ರಾಜ್ಯ ರಾಜಕೀಯದಲ್ಲಿ ಜಮೀರ್ ಅಹಮದ್ ಖಾನ್ ಆಡಿಯೋ ಸಂಚಲನ ಮೂಡಿಸಿದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಬೇಸರಗೊಂಡಿದ್ದ ಜಮೀರ್ ಪಕ್ಷೇತರ ಅಭ್ಯರ್ಥಿಗೆ ಓಟ್ ಹಾಕುವಂತೆ ತಮ್ಮ ಬೆಂಬಲಿಗನಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಕುಕ್ಕರ್ಗೆ ಓಟ್ ಬೀಳ್ಬೇಕು ಎಂದು ಜಮೀರ್ ಹೇಳಿದ್ದಾರೆ ಎನ್ನಲಾದ ಈ ಆಡಿಯೋ ವೈರಲ್ ಆಗಿದ್ದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದು ಸದ್ಯ ಜಮೀರ್ ಮಂತ್ರಿಗಿರಿ ನಿರೀಕ್ಷೆಗೆ ಹಿನ್ನಡೆಯಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ದೆಹಲಿಗೆ ತೆರಳೋಕೆ ರೆಡಿಯಾಗಿದ್ದ ಜಮೀರ್ ಆಡಿಯೋ ವೈರಲ್ ಬೆನ್ನಲ್ಲೇ ಸಿದ್ದರಾಮಯ್ಯ ಜೊತೆ ಮಾತಾಡಿ ಎಚ್ಎಎಲ್ ನಿಂದ ವಾಪಸ್ ಆಗಿದ್ದಾರೆ. ಸಿದ್ದರಾಮಯ್ಯ ಅತ್ಯಾಪ್ತ ಜಮೀರ್ಗೆ ಸಚಿವ ಸ್ಥಾನ ಕೈತಪ್ಪೋ ಆತಂಕ ಕಾಡಲಾರಂಭಿಸಿದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ಬನ್ನಿ ನೋಡೋಣ. ಮೊಹಮ್ಮದ್ ಸಿರಾಜ್ ಮತ್ತು ಜಮೀರ್ ಅಹಮದ್ ಖಾನ್ ನಡುವೆ ನಡೆದಂತಹ ಮಾತುಕತೆ ಇದು. ಬನ್ನಿ ಮೊದಲಿಗೆ ಆಡಿಯೋ ಕೇಳಿಸ್ಕೊಳ್ಳೋಣ. ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराज दा सर. जबरदस्ती किसी घर से बुलाने का नहीं बुला रहे नहीं साहब. नहीं सुनो यहाँ. हाँ. तो वो हुआ तो हमने फायदा. हूँ सर. हकीकत अब ना आ जाको बाहर आ जाको. नहीं आ रहे साहब. नहीं सुनो मैं बोल कंप्लीट करने चीज बन साहब बोलो. अब अदमिया परसेंटेज नहीं है हमारा. हूँ सर. जबरदस्ती करके बाहर बुलाने का. हूँ सर. अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सोलंग बोल को इंडिपेंडेंट को भी एचजीपी दिलो. हूँ सर. नहीं है तो भी अच्छा है करूँ समय. हूँ सर वही सर कर रहे हैं. ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराज दा सर. जबरदस्ती किसी घर से बुलाने का नहीं बुला रहे नहीं साहब. नहीं सुनो यहाँ. हाँ. तो वो हुआ तो हमने फायदा. हूँ सर. हकीकत अब ना आ जाको बाहर आ जाको. नहीं आ रहे साहब. नहीं सुनो मैं बोल कंप्लीट करने चीज बन साहब बोलो. अब अदमिया परसेंटेज नहीं है हमारा. हूँ सर. जबरदस्ती करके बाहर बुलाने का. हूँ सर. अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सोलंग बोल को इंडिपेंडेंट को भी एचजीपी दिलो. हूँ सर. नहीं है तो भी अच्छा है करूँ समय. हूँ सर वही सर कर रहे हैं. ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराज दा सर. जबरदस्ती किसी घर से बुलाने का नहीं बुला रहे नहीं साहब. नहीं सुनो यहाँ. हाँ. तो वो हुआ तो हमने फायदा. हूँ सर. हकीकत अब ना आ जाको बाहर आ जाको. नहीं आ रहे साहब. नहीं सुनो मैं बोल कंप्लीट करने चीज बन साहब बोलो. अब अदमिया परसेंटेज नहीं है हमारा. हूँ सर. जबरदस्ती करके बाहर बुलाने का. हूँ सर. अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सोलंग बोल को इंडिपेंडेंट को भी एचजीपी दिलो. हूँ सर. नहीं है तो भी अच्छा है करूँ समय. हूँ सर वही सर कर रहे हैं. ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराज दा सर. जबर ಮೇಡಮ್ ಈ ಆಡಿಯೋ ಜಮೀರ್ ಅವರಿಗೆ ಹೆಂಗ್ ಎಫೆಕ್ಟ್ ಆಗ್ಬೋದು ಅಂತ, ಆಮೇಲೆ ಇದೇನ್ ಅಂತ ಅನ್ಸಲ್ಲ ಮೇಡಮ್? ಗೊತ್ತಿಲ್ಲ. ಈಗ ಎಐ ಜಮಾನದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಅದರ ಸತ್ಯಾಸತ್ಯತೆಗಳನ್ನ ಫಾರೆನ್ಸಿಕ್ ಅಲ್ಲಿ ಅದು ಆಡಿಯೋನ ಪರಿಶೀಲನೆ ಮಾಡಲಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಮತ್ತು ಅವರು ಯಾರು ದಟ್ ಮಾತಾಡಿದ್ದಾರಲ್ಲ ಅವರು ಸಿರಾಜ್ ಇವ್ರು ಹೇಳ್ತಾ ಇರೋದು ಇಲ್ಲ ಇದು ಎಐ ನಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾನು ಆಗಲೇ ಹೇಳಿದ ಹಾಗೆ ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಯಾವ್ದಾದ್ರು ಮಂತ್ರಿ ಅಥವಾ ಶಾಸಕ ಅಂತಂದ್ರೆ ಅದು ಜಮೀರ್ ಅಹಮದ್ ಖಾನ್. ಅವರ ಬಾಡಿ ಲ್ಯಾಂಗ್ವೇಜ್, ಅವ್ರ ಮ್ಯಾನರಿಸಮ್, ಅವ್ರು ಮಾತಾಡುವಂಥದ್ದು ಇದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಟ್ರಾಲ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಹಿಸ್ ಕಮ್ಯುನಿಟಿ ಆಲ್ಸೋ ಬಹಳಷ್ಟು ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡಲಾಗುತ್ತೆ. ಅದೆಲ್ಲ ಈ ಹಿಂದಿನ ರಾಜಕಾರಣ. ಬಟ್ ಈಗ ದಾವಣಗೆರೆ ಬೈ ಎಲೆಕ್ಷನ್ ನಂತರ ಬದಲಾಗಿರೋದು ಏನು ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರ ನಾಯಕತ್ವದ ಗುಣಗಳು. ನೀವು ಎಲ್ಲೇ ಎಲೆಕ್ಷನ್ ಆಗ್ಲಿ ಈ ವಿಲ್ ಬಿ ದೇರ್. ನೀವು ಹೈದರಾಬಾದ್ ಅಲ್ಲಿ ಎಲೆಕ್ಷನ್ ಆಗ್ಲಿ, ಆಂಧ್ರ, ತೆಲಂಗಾಣ, ಇವನ್ ರಾಜಸ್ಥಾನ್, ನೀವು ಎಲ್ಲೇ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಡೆ ಅಥವಾ ಮುಸ್ಲಿಂ ವೋಟರ್ಸ್ ಜಾಸ್ತಿ ಇರೋ ಕಡೆ ಜಮೀರ್ ಅಹಮದ್ ಖಾನ್ ಅನ್ನ ಹೈಕಮಾಂಡ್ ಅವರನ್ನ ವೋಟ್ ಬ್ಯಾಂಕ್ ಆಗಿ ವೋಟ್ ಗಳಿಗೋಸ್ಕರ ಅವರನ್ನ ಪ್ರಚಾರಕ್ಕೆ ಕರೆಸ್ತಾ ಇದೆ. ಮತ್ತು ಕರ್ನಾಟಕದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಒಬ್ಬ ಸಮುದಾಯದ ನಾಯಕ ಅನ್ನೋ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಸೊ ಸಮುದಾಯಕ್ಕೆ ಅವರೊಬ್ಬರೇನಾ ಲೀಡರು, ಅವ್ರು ಬಿಟ್ರೆ ಬೇರೆ ಲೀಡರ್ ಇಲ್ವಾ ಅನ್ನೋದು ಇತರೆ ನಾಯಕರಿಗೆ ಒಂದು ರೀತಿ ಅದು ಒಂದ್ ಸ್ವಲ್ಪ ಇರ್ಸು ಮುರ್ಸು ಇದೆ. ಬೇರೆ ಲೀಡರ್ಸ್ ಕೂಡ ನಾವು ಲೀಡರ್ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂತ ಸಂದರ್ಭದಲ್ಲಿ
ಸಿದ್ದರಾಮಯ್ಯನವ್ರಿಗೆ ಆಪ್ತರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಇಷ್ಟು ದಿನ ತುಂಬಾ ಇಮ್ಯುನಿಟಿಯೊಂದಿಗೆ ಸೇಫ್ ಆಗಿ ಇದ್ರು. ಬಿಕಾಸ್ ಅದು ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಅವರ ಕಮ್ಯುನಿಟಿಯಲ್ಲಿ ಅವರಿಗಿರುವಂತಹ ಹೋಲ್ಡ್ ಆಗಿರ್ಬೋದು ಅಥವಾ ಎಲೆಕ್ಷನ್ಸ್ ಅಲ್ಲಿ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಓಟ್ ಪುಲ್ ಮಾಡುವಂತ, ನಾನು ಹೇಳ್ತಾ ಇರೋದು ಕಮ್ಯುನಿಟಿಯಲ್ಲಿ ಕೆಪಾಸಿಟಿ ಆಗಿರ್ಬೋದು. ಈಗ ಕರ್ನಾಟಕದಲ್ಲಿ ಸುಮಾರು 9-10 ಜನ ಮುಸ್ಲಿಂ MLA-ಗಳಿದ್ದಾರೆ. ಅದರಲ್ಲಿ ಹಿರಿಯರು ತನ್ವೀರ್ ಸೇಠ್ ಇದ್ದಾರೆ, ಮಾಜಿ ಸಚಿವ ರಹೀಂ ಖಾನ್, ಮತ್ತೆ ಇವರು ಜಮೀರ್ ಅಹಮದ್ ಖಾನು, NA ಹ್ಯಾರಿಸ್, ರಿಜ್ವಾನ್, ಖದೀಜಾ ಫಾತಿಮಾ ಮತ್ತು UT ಖಾದರ್, ಆಸಿಫ್ ಸೇಠ್ ಮತ್ತೆ ಇವರು ರಾಮನಗರ ಇಕ್ಬಾಲ್ ಹುಸೇನ್. ಸೊ ಇಷ್ಟು ಜನರಲ್ಲಿ ತನ್ವೀರ್ ಸೇಠ್ ಈಗಾಗಲೇ ಮಂತ್ರಿಗಳಾಗಿದ್ದಾರೆ ಮತ್ತು ಅವರು ಯಾಕೋ ಒಂದ್ ಸ್ವಲ್ಪ ತೆರೆಮರೆಗೆ ಸರಿದು ಹೋದ್ರು ಅಂತ ಅನ್ಸುತ್ತೆ. ನರಸಿಂಹರಾಜ ಕ್ಷೇತ್ರದಿಂದ ಅವರು ಆಯ್ಕೆ ಆಗಿರೋದು ಮೈಸೂರು. ಅದಾದ್ಮೇಲೆ UT ಖಾದರ್ ಅವರು ಒಂಥರ ಹೈಕಮಾಂಡ್ಗೆ ನಿಷ್ಠಾವಂತರು ಮತ್ತು ತುಂಬಾ ಸಜ್ಜನ ರಾಜಕಾರಣಿ, ತುಂಬಾ ವರ್ಣರಂಜಿತವಾಗಿ ಹೇಳಿಕೆಗಳನ್ನ ಕೊಡೋದು ಅಥವಾ ಕಾಂಟ್ರವರ್ಸಿ ಆಗೋದು ಆ ತರದ ರಾಜಕಾರಣಿ ಅಲ್ಲ, ಒಂದು ಸಭ್ಯ ರಾಜಕಾರಣಿ. ಇನ್ನುಳಿದಂತೆ ರಿಜ್ವಾನ್ ಅರ್ಷದ್ ಒಬ್ಬ ಯಂಗ್ ಲೀಡರ್, ಶಿವಾಜಿನಗರದಿಂದ ಸತತವಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಬಟ್ ಆದರೂ ಅವರು ಒಂಥರ ಇಡೀ ಪ್ಯಾನ್ ಕರ್ನಾಟಕ ಸಮುದಾಯವನ್ನ ಲೀಡ್ ಮಾಡುವಂತ ಯಾವುದೇ ರೀತಿಯ ಹೆಜ್ಜೆ ಇಟ್ಟಿಲ್ಲ ಅಂಟಿಲ್ಲೇ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಏನು ಅಲ್ಪಸಂಖ್ಯಾತರಲ್ಲಿ ಗೊಂದಲ ಉಂಟಾಗಿತ್ತು ಅದನ್ನ ಶಮನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಮತ್ತು ಸಕ್ಸಸ್ ಆದ್ರು ರಿಜ್ವಾನ್ ಅರ್ಷದ್. NA ಹ್ಯಾರಿಸ್ ಸಮುದಾಯದ ನಾಯಕ, ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಇವನ್ DK ಶಿವಕುಮಾರ್ ಅವ್ರಿಗೆ ತುಂಬಾ ಅತ್ಯಾಪ್ತರು. ಹಾಗಂತ ತುಂಬಾ ಕಾಂಟ್ರವರ್ಸಿ, ಆ ಬಣ ಈ ಬಣ, ಇನ್ನೊಬ್ಬರನ್ನ ಯಾರನ್ನೋ ತುಳಿಬೇಕು, ನಾನ್ ಬೆಳಿಬೇಕು ಅನ್ನೋ ಆಟಿಟ್ಯೂಡ್ ಇರುವಂತ ಮನುಷ್ಯ ಅಲ್ಲ. ಇನ್ನೊಬ್ರ ಜಮೀರ್ನ ತುಳಿದ್ ಬಿಡೋಣ, ಅವ್ರನ್ನ ತುಳಿದ್ ಬಿಡೋಣ, ನಾನ್ ಮೇಲ್ ಬಂದ್ಬಿಡೋಣ ಅನ್ನೋ ತರದ ಮೆಂಟಾಲಿಟಿ ಅಂತೂ ಹ್ಯಾರಿಸ್ ಅವ್ರದ್ದಲ್ಲ. ಇನ್ನುಳಿದಂತೆ ಖನಿಜಾ ಫಾತಿಮಾ ಅವರು ಅವರ ಗಂಡನ ಮರಣಾನಂತರ ಅವರಿಗೆ ಟಿಕೆಟ್ ಕೊಟ್ರು ಮತ್ತು ಇಕ್ಬಾಲ್ ಈಗ ಜಸ್ಟ್ ಅವರು DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಲ್ಲಿ MLA ಆಗಿರುವಂತವ್ರು. ಈಗ ಪ್ರಾಬ್ಲಮ್ ಏನಾಗಿದೆ, ದಾವಣಗೆರೆ ದಕ್ಷಿಣದಲ್ಲಿ ಡೆಫಿನೆಟ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಅಲ್ಪಸಂಖ್ಯಾತರ ಅಪ್ಸೆಟ್ ಆಗಿದ್ರು. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರನ್ನ ಒಂದು ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಸಮರ್ಥ ಪರವಾಗಿ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನೋದು ಅದು ಓಪನ್ ಸೀಕ್ರೆಟ್. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದಾದ್ಮೇಲೆ ರಿಜ್ವಾನ್ ಹೋದ್ರು ಮತ್ತೆ ಬೇರೆಯವರು ಹೋದ್ರು, ಅಲ್ಲೆಲ್ಲ ಮಾತಾಡಲಾಗಿ ಅಲ್ಲೇ ಇದ್ದಂತ ವೀಕ್ಷಕರು ಜಮೀರ್ ಸಪೋರ್ಟ್ ಇಲ್ಲ ಅಂತ ಇವನ್ ಯಾರು SS ಮಲ್ಲಿಕಾರ್ಜುನ್ ಓಪನ್ ಆಗಿ ರಿಮಾರ್ಕ್ ಮಾಡಿರೋದನ್ನ ನಾವೆಲ್ಲ ನೋಡಿದೀವಿ. ಬಟ್ ಈ ಆಡಿಯೋದಲ್ಲಿ ಏನಿದೆ ಅಂತಂದ್ರೆ ಅಲ್ಲಿರುವಂತಹ ನಾಯಕನ ಜೊತೆ ಮಾತಾಡುವಾಗ SDPI ಅಭ್ಯರ್ಥಿ ಅಂದ್ರೆ ಕುಕ್ಕರ್ಗೆ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಆ ಕಡೆಯಿಂದ ಆ ವ್ಯಕ್ತಿ ಹೇಳಲಾಗಿ ಇವರು ನೋಡಿ ಮುಸಲ್ಮಾನರು ಹೊರಗಡೆ ಬಂದ್ಬಿಡ್ಬಾರ್ದು ಓಟ್ ಹಾಕಕ್ಕೆ, ಬಂದ್ರೆ ಅವರು ಯಾವ್ದೋ ಮೂಡಲ್ ಕಾಂಗ್ರೆಸ್ ಒತ್ತು ಬಿಡ್ತಾರೆ, ಹಿಂಗಾಗಿ ಅವ್ರನ್ನ ಹೊರಗಡೆ ಬರೋ ತರ ಬರ್ದೇ ಇರೋ ತರ ಮ್ಯಾನೇಜ್ ಮಾಡಿ ಅಂತ ಹೇಳಿದ್ದಾರೆ ಅನ್ನುವಂತ ಆಡಿಯೋ. ಇದಕ್ಕೆ 2 ಆಂಗಲ್ ಇದೆ. ಒಂದು, ನೀವು ಏನೇ ಮಾಡಿದ್ರು ಕೂಡ ಕಮ್ಯುನಿಟಿ ಅಥವಾ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಓಟ್ ಹಾಕೋದು. ಸೊ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಜಮೀರ್ ಅಹಮದ್ ಖಾನ್ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವತಃ ಅಲ್ಪಸಂಖ್ಯಾತರೇ ಅಪ್ಸೆಟ್ ಆಗೋದು ಮತ್ತು ಹೈಕಮಾಂಡ್ ಏನನ್ನಾದ್ರೂ ಸಹಿಸ್ಕೊಳ್ಳುತ್ತೆ, ಆದ್ರೆ ಪಕ್ಷದ ವಿರುದ್ಧದ ಚಟುವಟಿಕೆಗಳನ್ನ ಸಹಿಸ್ಕೊಳ್ಳೋದಿಲ್ಲ ಅನ್ನುವಂತ ಮೆಸೇಜ್ ಪಾಸ್ ಮಾಡೋದು. ದಾವಣಗೆರೆ ದಕ್ಷಿಣದಲ್ಲೇ ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸಿರುವಂತ ಜಮೀರ್ ಅಹಮದ್ ಖಾನ್ಗೆ ಮುಂದೊಂದು ದಿನ ನೀವು DCM ಮಾಡೋದು ಅಥವಾ ಮತ್ತೊಂದು ಮಾಡೋದು ಮಾಡಿದರೆ ಅವ್ರು ಮಾಡುವಂತ ಆಟ ಟೋಪುಗಳಿಗೆ ಮತ್ತೆ ಯಾವುದೇ ಫುಲ್ ಸ್ಟಾಪ್ ಇರೋದಿಲ್ಲ. ಅವ್ರು ಹೆಂಗ್ ಬೇಕೋ ಹಂಗೆ ಅವ್ರು ರಾಜಕೀಯ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಮುಂದಿನ ದಿನಗಳಲ್ಲಿ DKಶಿ ಅವರನ್ನು ಕೂಡ ಓವರ್ಲುಕ್ ಮಾಡಬಹುದು ಅನ್ನುವಂತ ಮೆಸೇಜ್ ಪಾಸ್ ಮಾಡಿ ಈ ತರದ ಚಟುವಟಿಕೆಗಳು ಪಕ್ಷಕ್ಕಿಂತ ದೊಡ್ಡವರು ಅಥವಾ ಪಕ್ಷವನ್ನೇ ದಾರಿ ತಪ್ಪಿಸುವ ಅಥವಾ ಪಕ್ಷದ ಅಭ್ಯರ್ಥಿಗೆ ಸೋಲುಂಟಾಗುವ ನಿಟ್ಟಿನಲ್ಲಿ ಈ ತರದ ಕಾರ್ಯಚಟುವಟಿಕೆ ಮಾಡುವಂತಹ ವ್ಯಕ್ತಿಯನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಪರಿಗಣಿಸಬಾರ್ದು ಅನ್ನುವಂತ ಮೆಸೇಜ್ ಅಥವಾ ಆ ತರದ್ದು ಒಂದು ಬೇಡಿಕೆ. ಈ ಕಡೆಯಿಂದ ಯೋಚನೆ ಮಾಡೋದಾದ್ರೆ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ ಅಂತ ಅನ್ನೋದಾದ್ರೂ ಕೂಡ ಯಾಕೆ ಮಾಡಿದ್ರು, ಯಾರ ಪರವಾಗಿ ಮಾಡಿದ್ರು? ಕಮ್ಯುನಿಟಿ ಪರವಾಗೇ ಮಾಡಿದ್ರು. ಕಮ್ಯುನಿಟಿಯಲ್ಲಿ ನಾವು ಅತಿ ಹೆಚ್ಚು ಮತದಾರರು ಇರುವಂತಹ ಒಂದು ಕಮ್ಯುನಿಟಿಗೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಡ್ಲಿಲ್ಲ, ಅವ್ರಿಗೆ ಬೇಜಾರಾಯ್ತು. ಸೊ ಅವರು ಕಮ್ಯುನಿಟಿಯ ಪರವಾಗಿ ಕೆಲಸ ಮಾಡಿದ್ದಾರೆ ಹೊರತು ಕಮ್ಯುನಿಟಿ ಬಿಟ್ಟು ಕೆಲಸ ಮಾಡಿಲ್ಲ ಅಂತ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅವ್ರ ಬಗ್ಗೆ ಸಿಂಪತಿ ಜಾಸ್ತಿ ಆಗ್ಬಹುದು. ನಾಳೆ ನೀವು ಜಮೀರ್ ಅಹಮದ್ ಖಾನ್ ವಿರುದ್ಧ ಮತ್ತೆ ಹೈಕಮಾಂಡ್ ಏನಾದ್ರೂ ನಿರ್ಧಾರ ತೆಗೆದುಕೊಂಡ್ರೆ ಅಥವಾ ಅವರಿಗೆ ಸಚಿವ ಸ್ಥಾನ ಕೊಡದೇ ಇರ್ಬೋದು ಅಥವಾ ಅವರಿಗೆ ಸೈಡ್ ಲೈನ್ ಮಾಡಿದ್ರೆ ಮತ್ತೆ ಕಮ್ಯುನಿಟಿ ಅಪ್ಸೆಟ್ ಆಗುತ್ತೆ. ಈಗಾಗ್ಲೇ ಅಪ್ಸೆಟ್ ಆಗಿದೆ. ಯಾಕೆ ಅಂದ್ರೆ ಟಿಕೆಟ್ ಕೊಟ್ಟಿಲ್ಲ ಮತ್ತು ಬಹಳಷ್ಟು ಜನರನ್ನ ನೀವು ಅಲ್ಪಸಂಖ್ಯಾತ ಘಟಕವನ್ನೇ ಡೆಮಾಲಿಷ್ ಮಾಡಿದ್ರಿ
ಬಹಳಷ್ಟು ಜನರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡ್ರಿ, ನಮ್ ಪರವಾಗಿದ್ದಂತ ಸಿದ್ದರಾಮಯ್ಯನವ್ರನ್ನು ಕೆಳಗಿಳಿಸಿದ್ರಿ. ಈಗ ಜಮೀರ್ ಅಹಮದ್ ಖಾನ್ ಮೇಲೂ ಕೂಡ ತಾವು ಈ ರೀತಿಯಾದಂತಹ ವೆಂಜನ್ಸ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ ಅಂತ ಇಡೀ ಅಲ್ಪಸಂಖ್ಯಾತ ಸಮುದಾಯನೇ ಅಪ್ಸೆಟ್ ಆಗುವಂತಹ ಚಾನ್ಸಸ್ ಇದೆ. ಹೀಗಾಗಿ ಹೈಕಮಾಂಡ್ ಈ ಆಡಿಯೋನ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಒಂದು ಇನ್ ಫೇವರ್ ಆಫ್ ಮುಸಲ್ಮಾನ ಸಮುದಾಯ ಮತ್ತು ಜಮೀರ್ ಅಹಮದ್ ಖಾನ್ ಇರ್ಲಿ ಪರವಾಗಿಲ್ಲ ಅಂತ ಹೋಗುತ್ತೋ, ಅಥವಾ ಇಲ್ಲ ಇದನ್ನ ನಾವು ಸಹಿಸ್ಕೊಳ್ಳೋದೇ ಇಲ್ಲ, ಪರವಾಗಿಲ್ಲ ಬೇರೆ ಬಹಳಷ್ಟು ಜನ ಲೀಡರ್ಸ್ ಇದಾರೆ, ಅವ್ರ ಪರವಾಗಿ ನಾವು ಡಿಸಿಷನ್ ತಗೊಳ್ತೀವಿ ಅಂತ ಏನಾದ್ರೂ ಡಿಸಿಷನ್ ತಗೊಳ್ತಾರ. ಬಟ್ ನನಗನ್ಸಿದ ಮಟ್ಟಿಗೆ ಇದ್ರೆಲ್ಲರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು. ಯಾಕೆ ಅಂದ್ರೆ ಸತತ ಸಿದ್ದರಾಮಯ್ಯನವ್ರಿಗೆ ಆಪ್ತವಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತ ಹೇಳಿಕೆಗಳು, ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅವ್ರಿಗೆ ಬೇರೆ ಲೀಡರ್ ಸರಿಸಾಟಿ ಯಾರು ಇಲ್ಲ, ಹಾಗೆ ಹೀಗೆ ಅಂತ ಕಾಲಕ್ಕೆ ತಕ್ಕಂತೆ ಒಂದ್ ಸ್ವಲ್ಪ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರುಸು ಮುರುಸಾಗುವಂತ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದು ಇದೇ ಡಿ.ಕೆ. ಶಿವಕುಮಾರ್. ಈಗ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಾಲ ಹಾಕೊಳ್ಳೋಕೆ ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಷ್ಟ ಇಲ್ಲ. ಹೀಗಾಗಿ ಪಕ್ಕಾ ಟೈಮಿಂಗ್ ನೋಡ್ಕೊಂಡು ಅಲ್ಲಿಯ ಸ್ಥಳೀಯ ನಾಯಕರು ಈ ಆಡಿಯೋನ ಈಗ ಬಿಟ್ಟಿದ್ದಾರೆ. ಬಟ್ ಈ ಆಡಿಯೋ ಹೊಸ್ತಾ ಇಲ್ಲ ಹಳೇದು? ಈ ಆಡಿಯೋ ಕೇಳೇನೆ ಈ ಹಿಂದೆ ದಾವಣಗೆರೆ ದಕ್ಷಿಣದಲ್ಲಿ ಬಹಳಷ್ಟು ಶಿಸ್ತು ಕ್ರಮಗಳಾಗಿರೋದು. ಅಲ್ಲಿಂದ ಇಲ್ಲಿಯವರೆಗೆ ಆಡಿಯೋ ಇದ್ರೂ ಕೂಡ ಜಮೀರ್ ಮೇಲೆ ಏನೋ ಕ್ರಮ ಆಗಿಲ್ಲ, ಬಿಕಾಸ್ ಮತ್ತೆ ಅಲ್ಪಸಂಖ್ಯಾತ ಕಮ್ಯುನಿಟಿ ಅಪ್ಸೆಟ್ ಆಗುತ್ತೆ ಅಂತ. ಸೊ ಈ ಆಡಿಯೋ ಏನಿದೆ ಅದು ಯಾವ ರೀತಿ ಪರಿಗಣಿಸುತ್ತೆ ಹೈಕಮಾಂಡ್, ಇದನ್ನ ಡಿ.ಕೆ. ಶಿವಕುಮಾರ್ ಅವ್ರು ಯಾವ ರೀತಿ ಮುಂದೆ ಇಡ್ತಾರೆ ಹೈಕಮಾಂಡ್ ಮುಂದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್.